ಧನ್ಯವಾದಗಳು. ಎಲ್ಲರಿಗೆ ನಮಸ್ಕಾರ. ಹೇಗಿದ್ರ? ನೀವು ಚೆನ್ನಾಗಿದ್ರ ಅಂತ ನಾನು ಅನ್ಕೊಂಡಿನಿ. ಚೆನ್ನಾಗಿದ್ದೀನಿ. ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಕಡಲೆ ಬೀಜ ಹುರ್ಕೊಂತೀನಿ. ಒಂದು ಬಟ್ಲದಷ್ಟು ಈ ಥರ ಕಲರ್ ಚೇಂಜ್ ಆಗಿದೆ ಈಗ ಹುರ್ಕೊಂಡದು. ಈಗ ಉದ್ದಿನ ಬೇಳೆ ಒಂದು ಚಮಚ ಕಡಲೆಬೇಳೆ ಇವನ್ನ ಹುರ್ಕೋಬೇಕು. ಅವು ಶೇಂಗಾ ಹುರ್ಕೊಂಡಿವಲ್ಲ ಅವಾಗೆ ಏನು ಆದರೆ ಎಲ್ಲ ಒಟ್ಟಿಗೆ ಹುರ್ಕೋಬೋದು. ಅಂದರೆ ಸೀದೋಗುತ್ತೆ ಎಲ್ಲ. ಒಂದು ಉರಿತೆ ಒಂದು ಊರಲ್ಲ ನಮ್ಮದು. ಅವಕ್ಕೆ ಈ ಥರ ಹುರ್ಕೋಬೇಕಿದು. ಇದು ಹುರ್ಕೋದು ಒಂದು 4 ಗುಂಡ್ರು ಮೆಣಸಿನ್ಕಾಯಿ ಹುರ್ಕೊಳ್ತೀವಿ. ಎಲ್ಲ ಹುರ್ಕೋಬೇಕು ಈ ಥರ. ಇದನ್ನು ಕಲರ್ ಬರೋಗಂಟ ಹುರ್ಕೋಬೇಕು. ಚೇಂಜ್ ಆಗ್ತಾ ಇರ್ತವೆ, ಕಲರ್ ಬರ್ತದೆ. ಒಂದು ಚಮಚ ಬಿಳೆಳ್ಳು ಇದನ್ನ ಹುರ್ಕೋಬೇಕು. ಇದರೆಲ್ಲ ಬಿಸಿ ಇರುತ್ತಲ್ಲ ಕಡಾಯಿ, ಇದರೆಲ್ಲ ಎಲ್ಲ ಹುರ್ಕೋಬೋದು. ಈಗ ಎಲ್ಲ ಹುರಿದಾಗಿದೆ. ಈಗ ಗ್ಯಾಸ್ ಆಫ್ ಮಾಡೋದು. ಅದೇ ಕಡಾಯದಲ್ಲಿ ಈಗ ಹಾಗಲಕಾಯಿ ಕಟ್ ಮಾಡಿ ಇಟ್ಕೊಂಡಿವಲ್ಲ ಇದನ್ನ ಹುರ್ಕೋಬೇಕು. ಇದನ್ನ ಕಲರ್ ಬರೋಗಂಟ ಹುರ್ಕೋಬೇಕು. ಹುರ್ಕೋಕಜ್ಜಲ್ಲಿ ಹಾಗಲಕಾಯಿ 2 ಚಮಚ ಎಣ್ಣೆ ಹಾಕಬೇಕು. ಇದೆಲ್ಲ ಕಲಿಸ್ಬೇಕು ಈ ಥರ. ಇದನ್ನ ಹುರಿಬೇಕಿದು. ಜಾಸ್ತಿ ಕೈ ಇರ್ತದೆ. ಕೈ ಇದ್ರೂ ಏನಿಲ್ಲ, ತಿನ್ಬೇಕು. ಅಂದ್ರೆ ಆರೋಗ್ಯಕ್ಕೆ ಒಳ್ಳೇದು ತಿಂದ್ರೆ. ನಮ್ಮ ಮನೇಲಿ ಜಾಸ್ತಿ ಮಾಡೋದು ಹಾಗಲಕಾಯಿ ಪಲ್ಯ. ಈ ಕಡೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಕಡೆಗೆ ಅಡ್ಗೆ ಕಡೆಗೆ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೋಡಿ ಮಾಡಿ ತಿನ್ನಿ. ತುಂಬ ರುಚಿಯಾಗಿರುತ್ತೆ ಹಾಗಲಕಾಯಿ. ಇದೀಗ ಹುರ್ಕೋಬೇಕು. ನೋಡಿ ಈ ಥರ ಎಲ್ಲ ಕಲರ್ ಚೇಂಜ್ ಆಗಿದೆ. ಹುರ್ಕೊಂಡಿವೆಲ್ಲ ಹಾಗಲಕಾಯಿ ಈ ಥರ ಆಗಿದೆ ಕಲರು. ಇದೀಗ ಒಂದು ಗಂಗಾಳದಾಗ ತೆಗೆದಿಟ್ಕೋಬೇಕಿದು. ಈ ಸೈಡಿಗೆ ತೆಗೆದಿಟ್ಕೋಬೇಕು. ಇದನ್ನು ಪಾತ್ರೆಯಲ್ಲೇ ಒಂದು 4 ಚಮಚ ಎಣ್ಣೆ, ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ, ಒಂದು ಗಡ್ಡೆ ಬೆಳ್ಳುಳ್ಳಿ. ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಕಿವ. ಒಂದು ಉಳ್ಳಾಗಡ್ಡೆ ಸಣ್ಣ ಕಟ್ ಮಾಡಿ ಹಾಕೊಂಡಿನಿ. ಇದನ್ನ ಕಲರ್ ಬರೋಂತ ಹುರ್ಕೋಬೇಕು. ಕೆಂಪು ಕಲರ್ ಬರೋಂತ ಈ ಥರ. ಕರಿಬೇವು, 1 ಟಮಾಟೆ ಸಣ್ಣದು, ಸ್ವಲ್ಪ ಉಪ್ಪು ನೋಡಿ ಹಾಕಿ ರುಚಿ ತಕ್ಕಷ್ಟು. ಒಂದು ಸ್ವಲ್ಪ ಅರಿಶಿಣ, ಇದೆಲ್ಲ ಕಲರ್ ಚೇಂಜ್ ಆಗ್ತದೆ. ಇದೆಲ್ಲ ಟಮಾಟ ಈರುಳ್ಳಿ ಎಲ್ಲ ಮೆತ್ತಗೆ ಆಗಂಟ ಹುರ್ಕೋಬೇಕಿದೆ ಎಣ್ಣೆಲೆ ಈ ಥರ. ಉಪ್ಪು ಅರಿಶಿಣ ಹಾಕಿನಲ್ಲ ಇದು ಹುರ್ಕೋಬೇಕು. ನೋಡಿ ಎಲ್ಲ ಮೆತ್ತಗಾಗಿದೆ ಟಮಾಟ ಈ ಥರ. ಈರುಳ್ಳಿ ಟಮಾಟ ಎಲ್ಲ ಈ ಥರ ಆಗಿದೆ. ಇದರಲ್ಲಿ ಒಂದು ಅರ್ಧ ಚಮಚ ಖಾರ. ಅವಾಗೆ ಬ್ಯಾಡಿಗೆ ಮೆಣಸಿನ ಹುರ್ಕೊಂಡಿಲ್ಲ. ಇದು ಸುಮ್ಮನೆ ಮೇಲೆ ಸ್ವಲ್ಪ ಜಾಸ್ತಿ ಇರುತ್ತೆ ಇದು ಖಾರ. ನಮ್ಮ ಕಡೆ ಅದ್ಗಿರ ಖಾರ ಜಾಸ್ತಿ ಎಲ್ಲ ಇರುತ್ತೆ. ಇದನ್ನ ಸ್ವಲ್ಪ ಎಣ್ಣೆಲೆ ಈ ಥರ ಫ್ರೈ ಮಾಡಬೇಕಿದೆ ಈ ಥರ. ಎಲ್ಲ ಕಲಿತಿದೆ ನೋಡು. ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಉಳ್ಳಾಗಡ್ಡೆ ಟೊಮೊಟೊ ಎಲ್ಲ ಇದಾಗಿದೆ. ಈಗ ಹುರಿದಿಟ್ಟಂದು ಹಾಗಲಕಾಯಿ ಇದೆಲ್ಲ ಹಾಕ್ಬೇಕು. ಇದನ್ನ ಎಲ್ಲ ಕಲಿಸ್ಬೇಕು. ಇದೆಲ್ಲ ಕಪ್ಬೇಕು ಹಾಗಲಕಾಯಿಗೆಲ್ಲ. ಹುರಿದಿಟ್ಟಿಗೆಲ್ಲ ಹಾಗಲಕಾಯಿ ಎಲ್ಲ ಅವಾಗೆ ಹುರಿದ್ರೆ ಜಾಸ್ತಿ ಅಲ್ಲಿ ಕುದಿಸೋದೇನು ಬೇಕಾಗಲ್ಲ. ಇದು ಜಾಸ್ತಿ ಈಗ ನಮ್ಮ ಕಡೆ ರೊಟ್ಟಿಗೆ ಜಾಸ್ತಿ ಮಾಡ್ಕೊಳ್ತೀನಿ ನಾನು.
ರೊಟ್ಟೆಲಿ ಉಣ ಜಾಸ್ತಿ ನಾವು. ಈ ರೊಟ್ಟೆ ಮಾಡಿದ್ರೆ ರೊಟ್ಟೆಲಿ ಇನ್ನೂ ತಿನ್ಬೇಕು ಅನಿಸ್ತದೆ. ಈ ಥರ ಎಲ್ಲ ಕಲ್ದಿದೆ, ಇದೆಲ್ಲ ಎಣ್ಣೆಲ್ಲ ಬಿಟ್ಕೊಂಡಿದೆ. ಇವೆಲ್ಲ ಈ ಥರ ಇದೆಲ್ಲ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬೇಕು. ಜಾಸ್ತಿ ನೀರು ಹಾಕ್ಬಾರ್ದು, ಅರ್ಧ ಗ್ಲಾಸು. ನಾವು ಅವಾಗ ಉದುರ್ತಿಕೊಂಡಿವಲ್ಲ, ಶೇಂಗಾ, ಉದ್ದಿನಬೇಳೆ, ಕಡಲೆಬೇಳೆ, ಎಳ್ಳು ಅವೆಲ್ಲ ಹುರ್ಕೊಂಡಿವಲ್ಲ, ಅದೆಲ್ಲ ಮಿಕ್ಸಿಗೆ ಹಾಕಿರ್ತೀನಿ. ಹುರಿದಿಟ್ಕೊಂಡಿವಲ್ಲ ಇವೆಲ್ಲ ಮಿಕ್ಸಿಗೆ ಹಾಕಿರ್ತೀನಿ. ಈ ಥರ ಪುಡಿ ಆಗಿದೆ ನೋಡಿ, ಮಿಕ್ಸಿಗೆ ಹಾಕಿವಲ್ಲ ಈ ಥರ ಪುಡಿ ಆಗಿದೆ ನೋಡು. ಎಲ್ಲ ನೀರೆಲ್ಲ ಇಲ್ಲ, ನೀರೆಲ್ಲ ಎಲ್ಲ ಬತ್ತಿದೆ. ನೀರೆಲ್ಲ ಹಾಕಿದೆಲ್ಲ, ಸ್ವಲ್ಪ ನೀರು, ಜಾಸ್ತಿ ನೀರು ಹಾಕಿಲ್ಲ ನಾವು. ಎಲ್ಲ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿವಿ. ಈಗ ಸನ್ನೆಗಳಿಗೆ ಸೋತ ಕಣ್ಣುಗಳಿವೆ, ಕದ್ದು ಕೊಡುವುದಕ್ಕೆ ಕಾದ ಮತ್ತುಗಳು. ಇದೆಲ್ಲ ಪುಡಿ ಹಾಕಿದ್ದು ಎಲ್ಲ ಮಿಕ್ಸಿಗೆ ಹಾಕಿದ್ದು ಇದೆಲ್ಲ ಮಿಕ್ಸ್ ಮಾಡಬೇಕು. ಈ ಥರ ಕಲಿಸ್ಬೇಕು. ಇದೆಲ್ಲ ಎಲ್ಲ ರೆಡಿ ಆಗ್ತಾ ಇದೆ ನೋಡಿ. ಪಲ್ಯ ಚಪಾತಿಯಲ್ಲಿ ತಿನ್ಬೋದು, ಬಿಸಿ ಬಿಸಿ ಅನ್ನದಲ್ಲಿ ಕಲಿಸ್ಕೊಂಡು ತಿನ್ಬೋದು, ರೊಟ್ಟಿಗೆ ತಿನ್ಬೋದು, ಪರೋಟ, ಪೂರಿ ಎಲ್ಲದರಲ್ಲಿ ತಿಂದರೆ ಇನ್ನೊಂದ್ರೆ ತಿನ್ಬೇಕು ಅನಿಸ್ತದೆ ಪಲ್ಯ. ಲಾಸ್ಟು ಕೊತ್ತಂಬರಿ ಸೊಪ್ಪು ಮೇಲ್ಗಡೆ, ಅಷ್ಟೇ ಪಲ್ಯ ರೆಡಿ.